ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕ್ ಕಿರಣ್ ವ್ಲಾಗ್. ಇವತ್ತು ಬೆಳಗ್ಗೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಇವತ್ತು ದೇವಿರಮ್ಮನ ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿದ್ದೀವಿ. ಈ ಸಲ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡು ಬಟ್ ಆಗಲಿಲ್ಲ. ನಮ್ಮ ಅತ್ತಿಗೆಯರ ಹತ್ತುತ್ತಿರೋದ್ರಿಂದ ಹಾಗಾಗಿ ಒಂದು ಇಯರ್ಫೋನ್ ಬೇಕಿತ್ತು. ಹಾಗೆಯೇ ಶಾಪಲ್ಲಿ ತೊಗೊಂಡ್ಬಿಟ್ಟು ನೋಡಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಬಸ್ಸಿಗೋಸ್ಕರ. ಈ ಥರ ಬಸ್ಸು ಸಹ ಬಂತು, ಚಿಕ್ಕಮಗಳೂರು ಬಸ್ಸು. ನಾವು ಹೋಗ್ತಿರೋದು ಲಿಂಗದಳ್ಳಿಯಿಂದ. ಬೆಟ್ಟ ಅಂತೂ ಹತ್ತಕ್ಕಾಗಲಿಲ್ಲ, ಹಾಗಾಗಿ ಕೆಳಗೇನೆ ಕೈ ಆಡಿಸ್ಕೊಂಬರೋಣ ಅಂತಂದ್ಬಿಟ್ಟು ಎಲ್ಲ ಹೋಗ್ತಾಯಿದ್ದೀವಿ. ನೋಡಿ ಬಸ್ ತುಂಬ ಫ್ರೀ ಇತ್ತು. 4 ಜನ ಹೋಗಿದ್ರಿಂದ ಹಿಂದೆ ಇಬ್ಬರು ಮುಂದೆ ಇಬ್ಬರು ಸೀಟಿಗೆ ಕೂತ್ಕೊಂಡು. ಸಾಂತವೇರಿ ಮೇಲೆ ಹೋಗೋದಂತ ನನಗಂತೂ ಜಿಗುಪ್ಸೆನೇ ಬಂದ್ಬಿಡುತ್ತೆ. ಯಾಕಪ್ಪ ಅಂತಂದರೆ ತುಂಬಾ ಘಾಟ್ ಸೆಕ್ಷನ್ ಇರುತ್ತೆ. ಇದಕ್ಕೆ ಒಂಥರ ತಲೆನೋವು ಬಂದ್ಬಿಟ್ಟು ಒಂಥರ ವಾಮಿಟೇ ಬರೋ ಥರ ಆಗುತ್ತೆ. ಆದರೂ ಏನು ಮಾಡೋದು, ಹೋಗಲೇಬೇಕಲ್ವ ಅಂತಂದ್ಬಿಟ್ಟು ಹೀಗೇ ಬೇರೆ ಕಡೆಯಿಂದ ಹೋಗಿ ಸುತ್ತಿ ಬೆಳೆಸ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹಾಗಾಗಿ ಹೀಗೇ ಹೋದು. ಅಲ್ಲಿ ಸಹ ಅಣ್ಣ ಬಂದು ಕಾಯ್ತಿದ್ರು, ಅಲ್ಲಿ ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು. ನೋಡಿ ನಾವು ಆರ್ಚ್ ಹತ್ರ ಬಂದು ಇಳಿದು ಒಂಥರ ಅಣ್ಣ ಬೈಕಲ್ಲಿ ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಕೂರಿಸ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ ಫೈನಲಿ ಟೆಂಪಲ್ ಹತ್ರ ಬಂದು. ನೀವು ಇವತ್ತು ನೋಡ್ತಿರ್ಬೋದು, ಬೆಟ್ಟ ಹತ್ತಿ 5 ದಿನಕ್ಕೂ 5 ದಿನ ಆಗಿದೆ. 5 ದಿನ ಆದಮೇಲೂ ಎಷ್ಟು ವೆಹಿಕಲ್ಸ್ ಜನ ನೋಡ್ತಿರ್ಬೋದು, ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ಈ ಟೆಂಪಲ್ ಯಾರಿಗೆ ಗೊತ್ತಿರಲ್ಲ ಹೇಳಿ, ತುಂಬ ಫೇಮಸ್. ಹಾಗೆಯೇ ಯಾರಾದರೂ ಹೋಗ್ತಿದ್ರೆ ನನಗೂ ಗೊತ್ತು ಅಂತಂದ್ಬಿಟ್ಟು ಈ ಟೆಂಪಲ್ ನಾನು ಕೇಳಿದ್ದೀನಿ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನನಗೂ ತುಂಬಾ ಖುಷಿ ಆಗುತ್ತೆ. ನೋಡಿ ಅಲ್ಲಿ ಆ ತುದಿಲಿ ಬಾವುಟ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ನಾನು ಒಂದು ಸಲನೂ ಹತ್ತಿಲ್ಲ. ಈ ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಆಯ್ತು ಅಂತಂದರೆ ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಹತ್ತುತ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡ್ತಿರ್ಬೋದು. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಒಳಗಡೆ ನಾನು ಇದಕ್ಕೆ ಸೆಕೆಂಡ್ ಟೈಮ್ ಈ ಟೆಂಪಲ್ಗೆ ಬರ್ತಿರೋದು. ಏಕೆಂತಂದರೆ ನಾವು ಬೆಂಗಳೂರಲ್ಲಿ ಇದ್ವಲ್ಲ, ಹಾಗಾಗಿ ಬರೋಕ್ಕಾಗ್ತಿರ್ಲಿಲ್ಲ. ಈ ಸಲ ಊರಲ್ಲಿದ್ದೀವಲ್ಲ, ಹಾಗಾಗಿ ಬಂದಿದ್ದೀವಿ. ಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಒಳಗಡೆ ಎಲ್ಲ ವೀಡಿಯೋನು ಮಾಡೋಂಗಿಲ್ಲ, ಫೋಟೋನು ತೆಗಿಯೋಂಗಿರಲಿಲ್ಲ. ಯಾಕೆಂತಂದರೆ ಅಲ್ಲಿ ಬೋರ್ಡ್ ಹಾಕಿದ್ರು. ಆದ್ರೂ ಒಂದು ವೀಡಿಯೋ ಮಾಡಿದ್ದೀನಿ. ಬೇರೆ ಸಲ ಹೋದಾಗೆಲ್ಲ ಯಾವ ಥರನೋ ಗೊತ್ತಿಲ್ಲ, ಬಟ್ ಇವಾಗ ಜನ ಜಾಸ್ತಿ ಅಂತಲೇ ಏನೋ ಗೊತ್ತಿಲ್ಲ, ಫೋಟೋ ಎಲ್ಲ ತೆಗಿಯೋಂಗಿಲ್ಲ, ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಅಲ್ಲೇ ಬೋರ್ಡ್ ಹಾಕಿದ್ರು. ತುಂಬಾ ಜನ ಇದ್ದರು, ಅದರಲ್ಲೂ ಸಹ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಂತರ ಈ ಕಡೆ ಒಂದು ಗಣಪತಿ ಟೆಂಪಲ್ ಇದೆ, ಅಲ್ಲೂ ಸಹ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಒಂದೆರಡು ಫೋಟೋ ಮತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊತಿದ್ದು. ನಮ್ಮ ಪಾಪ ನೋಡಿ ಊರು ಕೊಚ್ಕೊಂಡು ನಿಂತಿದ್ದಾಳೆ. ಅದೊಂದು ಕೆಟ್ಟ ಅಭ್ಯಾಸ. ಈ ಥರ ವಿಡಿಯೋ ದೇವ್ರ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿಗೆ ಬಂದು ಇವತ್ತು ತುಂಬ ಜನ ಇರೋದ್ರಿಂದ ಪ್ಲೇಟ್ಗಳೇ ಸಿಗ್ತಿರ್ಲಿಲ್ಲ. ಒಬ್ಬರು ಊಟ ಮಾಡಾದಮೇಲೆ ಅವ್ರ ಹಿಂದ್ಗಡೆ ಕಾದ್ಬಿಟ್ಟು ನಾವು ಪ್ಲೇಟ್ಸ್ ಇಸ್ಕೊಂಡು ವಾಶ್ ಮಾಡಿ
ಕೊಡೋರು ಅವರು. ನಮ್ಮ ಹಿಂದ್ಗಡೆ ಇನ್ನೊಬ್ಬರು. ಅದೇ ಥರ ಆಗೋಯ್ತು ಅವತ್ತೆಲ್ಲ ಫುಲ್ಲು. ಅಲ್ಲೂ ಸಹ ಊಟದ ವೇಟ್ ಮಾಡೋದಾಯಿತು, ಯಾಕೆಂತಂದರೆ ಅಲ್ಲಿ ರೈಸ್ ಖಾಲಿಯಾಗಿತ್ತು. ಯಾಕೆಂದ್ರೆ ತುಂಬ ಜನ ಇದ್ರಲ್ಲ. ಫೈನಲಿ ನೋಡಿ ಅನ್ನ ಸಾಂಬಾರು ಮತ್ತು ಒಂದು ಸ್ವಲ್ಪ ಪಾಯಸ ಕೊಟ್ಟರು. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಣ್ಣನೂ ಸಹ ಅಲ್ಲೇ ವೆಯ್ಟ್ ಮಾಡ್ತಿದ್ರು, ಮತ್ತು ಅಲ್ಲಿ ಬಿಡಬೇಕಲ್ಲ ಅಂತಂದ್ಬಿಟ್ಟು ಒಂಥರ ಬೈಕಲ್ಲಿ ಹತ್ಕೊಂಡು ಇಬ್ಬರು ಹೋದು ನಮ್ಮ ಪಾಪ ಕರ್ಕೊಂಡು. ಒಂಥರ ಫೈನಲಿ ತರೀಕೆರೆ ಬಸ್ಸು ಸಹ ಬಂತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್.